ಹಾಯ್ ಎಲ್ಲರಿಗೂ, ನಾನು ನಿಮ್ಮ ಸುಚಿತ್ರಾ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಅಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ಮಾತಾಡಬೇಕಂತ ಹೇಳಿ ಬಂದಿದ್ದೀನಿ. ನಮ್ಮದೇ ಆದಂಥ ಒಂದು ಓನ್ ಪ್ರಾಡಕ್ಟ್ಸ್ ಇಲ್ಲದೆ, ಒಂದು ಶಾಪ್ ಇಲ್ಲದೆ, ನಾವು ಜಸ್ಟ್ ಒಂದು ಫೋನನ್ನು ಇಟ್ಕೊಂಡು ಇಂಟರ್ನೆಟ್ ಯೂಸ್ ಮಾಡಿಕೊಂಡು ದುಡ್ಡನ್ನು ಗಳಿಸಬಹುದು ಅಂತ ಹೇಳಂತಂದ್ರೆ ನಂಬ್ತೀರಿ? ಹಾಂ, ನಂಬಬೇಕಾಗ್ತದೆ. ಅದು ಹೆಂಗಪ್ಪ ಅಂತಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂದ ನಾವು ದುಡ್ಡನ್ನು ಗಳಿಸ್ಬೋದಾಗಿದೆ. ಈ ವಿಡಿಯೋ ಏನಾದರೂ ನೀವು ಲಾಸ್ಟ್ ತನಕ ನೋಡಿದ್ರಿ ಅಂತಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾವ ಥರ ಕೆಲಸ ಮಾಡ್ತೈತಿ ಮತ್ತು ಅದನ್ನು ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ ಹೇಳಿ ಗೊತ್ತಾಗ್ತೈತಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಂದ್ರೆ ಬೇರೆಯವ ಕಂಪನಿ ಪ್ರಾಡಕ್ಟನ್ನು ನಾವು ಪ್ರಚಾರ ಮಾಡಿಬಿಟ್ಟು ಪ್ರಚಾರ ಮಾಡಿದಾಗ ಆ ಪ್ರಾಡಕ್ಟನ್ನು ಯಾರಾದರೂ ತಗೊಂಡ್ರು ಅಂತಂದ್ರೆ ಅದರಿಂದ ಬರೋ ಕಮಿಷನನ್ನು ಪಡ್ಕೊಳ್ಳೋದಕ್ಕೆ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂಥೇಳಿ ಎಕ್ಸಾಂಪಲ್ಲ, ಒಂದು ಫೋನ್ 10,000 ರೂಪಾಯಿದ ಇರ್ತದಂತ ಅನ್ಕೋರಿ. ಆ ಮೊಬೈಲನ್ನು ಎಕ್ಸಾಂಪಲ್ಲ ಒಂದು 10,000 ರೂಪಾಯಿ ಫೋನ್ ಇರ್ತದಂತ ಅನ್ಕೋರಿ. ಆ ಫೋನಿಂದ ಅಫಿಲಿಯೇಟ್ ಲಿಂಕನ್ನು ನೀವು ತೊಗೊಂಡ್ಬಿಟ್ಟು ವಾಟ್ಸಪ್ಪ, ಇನ್ಸ್ಟಾಗ್ರಾಮ, ಫೇಸ್ಬುಕ್, ಆಮೇಲೆ ಯೂಟ್ಯೂಬ್ ಒಳಗಡೆ ಅದರ ಲಿಂಕನ್ನು ನೀವು ಶೇರ್ ಮಾಡಿದ್ರಿ ಅಂದ್ರೆ ಅದರ ಮುಖಾಂತರ ಯಾರಾದರೂ ಆ ಪ್ರಾಡಕ್ಟನ್ನು ತೊಗೊಂಡ್ರಪ್ಪ ಅಂತಂದ್ರೆ ಅದರಿಂದ ನಿಮ್ಗೆ ಏನಾಗ್ತೈತಿ, ಕಮಿಷನ ಬರ್ತೈತಿ. ಆ ಕಮಿಷನ ಇಷ್ಟ ಬರ್ತೈತಿ ಅಂತೇಳಿ ಇರೋದಿಲ್ಲ. 100 ರೂಪಾಯಿಯೂ ಬರ್ಬೋದು, 500 ರೂಪಾಯಿಯೂ ಬರ್ಬೋದು, 200 ರೂಪಾಯಿನೂ ಬರ್ಬೋದಾಗಿತ್ತು. ಇದಕ್ಕೆ ನಾವೇನಂತ ಹೇಳಿ ಕರಿತೇವೆ? ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂಥೇಳಿ ಕರಿತೇವೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಹೆಂಗೆ ಕೆಲಸ ಮಾಡ್ತೈತಪ್ಪ ಅಂತಂದ್ರೆ, ಫಸ್ಟ್ ನೀವು ಯಾವುದಾದ್ರೂ ಒಂದು ಅಫಿಲಿಯೇಟ್ ಪ್ರೋಗ್ರಾಮ್ ಒಳಗಡೆ ಸೇರ್ಕೋಬೇಕಾಗ್ತೈತಿ. ಅದಾದಮೇಲೆ ನೀವು ಅಫಿಲಿಯೇಟ್ ಲಿಂಕನ್ನು ಪಡ್ಕೊಂಡು ಆ ಲಿಂಕಿಂದ ನೀವು ಜನರಿಗೆ ಎಲ್ಲರಿಗೂ ಶೇರ್ ಮಾಡಿದ್ಮೇಲೆ ಆ ಪ್ರಾಡಕ್ಟನ್ನು ಜನ ತೊಗೊಂಡ್ರಪ್ಪ ಅಂತಂದ್ರೆ ಅಲ್ಲಿಂದ ನಿಮ್ಗೆ ಏನಾಗ್ತೈತಿ, ಕಮಿಷನ್ ಬರೋಕೆ ಸ್ಟಾರ್ಟ್ ಆಗ್ತೈತಿ. ಯಾವ ಅಫಿಲಿಯೇಟ್ ಪ್ರೋಗ್ರಾಮ್ ಒಳಗಡೆ ಸೇರ್ಕೋಬೇಕಂತೇಳಿ ಯಾರಿಗೂ ಜಾಸ್ತಿ ಐಡಿಯಾ ಇರೋದಿಲ್ಲ. ಅಫಿಲಿಯೇಟ್ ಪ್ರೋಗ್ರಾಮ್ಸ ಬಹಳಷ್ಟು ಕಡೆ ನಿಮ್ಗೆ ಸಿಗ್ತಾವೆ. ಆ್ಯಪ್ಗಳು ಯಾವ್ಯಾವ ಅಂತಂದ್ರೆ ಮೀಶೋ, ಅಮೆಝಾನ, ಫ್ಲಿಪ್ಕಾರ್ಟ, ಈ ಥರ ಬಹಳಷ್ಟು, ಆಮೇಲೆ ಮಿಂತ್ರಾ, ಬಹಳಷ್ಟು ನಿಮ್ಗೆ ಆ್ಯಪ್ಗಳು ಸಿಗ್ತಾವೆ. ಈ ಎಲ್ಲ ಅಫಿಲಿಯೇಟ್ ಪ್ರೋಗ್ರಾಮ್ ಒಳಗಡೆ ನೀವು ಸೇರಿಕೊಂಡು ಇದನ್ನು ಈ ಮಾರ್ಕೆಟಿಂಗನ್ನು ನೀವು ಸ್ಟಾರ್ಟ ಮಾಡ್ಬೋದು. ಆಮೇಲೆ ಅಫಿಲಿಯೇಟ್ ಮಾರ್ಕೆಟಿಂಗನ್ನು ಇದೇ ಏಜ್ದವ್ರು ಮಾಡಬೇಕು, ಅವರ ಮಾಡಬೇಕು ಅಂಥೇಳಿ ಏನಿರೋದಿಲ್ಲ. ಅಫಿಲಿಯೇಟ್ ಮಾರ್ಕೆಟಿಂಗನ್ನು ಸ್ಟೂಡೆಂಟ್ಸು ಮಾಡ್ಬೋದು, ಹೌಸ್ ವೈಫ್ಸು ಮಾಡ್ಬೋದು, ವರ್ಕರ್ಸು ಮಾಡ್ಬೋದು, ಮನೆಯೊಳಗಡೆ ಖಾಲಿ ಕೂತಿರ್ತಾರಲ್ಲ ಯಾರು ಬೇಕಾದವರು ಇದನ್ನೇನು ಮಾಡ್ಬೋದು, ಒಂದು ಸೈಡ್ ಇನ್ಕಮ್ ಸೋರ್ಸ್ ಆಗಿ ಯೂಸ್ ಮಾಡಿಕೊಂಡು ವರ್ಕನ್ನು ಸ್ಟಾರ್ಟ್ ಮಾಡ್ಬೋದು. ಮತ್ತು ಇದನ್ನು ಸರಿಯಾದ ರೀತಿಯೊಳಗೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ರೆ ನಮಗೆ ಸರಿಯಾದ ರೀತಿಯೊಳಗನ ಕಮಿಷನ್ ಕೂಡ ಬರ್ತೈತಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿರಿ. ಥ್ಯಾಂಕ್ ಯು.